ತಿಂಡಿಗೆಲ್ಲ ರೆಡಿ ಆಯ್ತಾ? ಇಲ್ಲ ಮೇಡಮ್. ಇನ್ನೂ ರೆಡಿ ಆಗಿಲ್ವಾ? ಅಯ್ಯೋ, ನೀವು ಹೀಗೆಲ್ಲ ಮಾಡಬಾರ್ದು. ಮನೆಯಲ್ಲಿ ವಯಸ್ಸಾದವ್ರಿದ್ದಾರೆ, ಆಫೀಸ್ಗೆ ಹೋಗೋರಿದ್ದಾರೆ, ಅವ್ರಿಗೆಲ್ಲ ಕರೆಕ್ಟ್ ಟೈಮಿಗೆ ತಿಂಡಿ ರೆಡಿ ಆಗಬೇಕು ತಾನೇ? ಸಾರಿ ಮೇಡಮ್. ಅಯ್ಯೋ, ಇಟ್ಸ್ ಓಕೆ. ನೀವೇನು ಹೆದರ್ಕೋಬೇಡಿ, ನಾನೇನು ಪನಿಷ್ಮೆಂಟ್ ಕೊಡಲ್ಲ. ಮನುಷ್ಯ ಅಂದಮೇಲೆ ತಪ್ಪು ಮಾಡೋದು ಸಹಜ ಅಲ್ವಾ? ಸರಿ, ಇವತ್ತೇನು ತಿಂಡಿ ಮಾಡ್ತಿದ್ದೀರಾ? ಸರು ಮೇಡಮ್ಗೆ ಮಸಾಲೆ ದೋಸೆ ಬೇಕಂತೆ, ಲಕ್ಷ್ಮಿ ಮೇಡಮ್ಗೆ ಚೌಚೌ ಬಾತ್ ಬೇಕಂತೆ, ಇನ್ನು ದುರ್ಗಾ ಮೇಡಮ್ಗೆ ಇಡ್ಲಿ ವಡ ಹೇಳಿದ್ದಾರೆ, ಪ್ರೇಮ್ ಸರ್ಗೆ ಟೊಮೆಟೊ ಬಾತ್ ಬೇಕಂತೆ, ಪ್ರಮೋದ್ ಸರ್ಗೆ ಬಿಸಿಬೇಳೆ ಬಾತ್ ಬೇಕಂತೆ. ಏನು, ಅಷ್ಟೊಂದು ಐಟಮ್ಸಾ? ಹಾ ಮೇಡಮ್. ಪ್ರತಿದಿನ ಹೀಗೇನಾ? ಅವ್ರು ಕೇಳಿದ್ದೆಲ್ಲ ಮಾಡ್ಕೊಡ್ತೀರಾ? ಇಲ್ಲ ಮೇಡಮ್, ಒಂದೇ ಐಟಮ್ ಮಾಡ್ತಾ ಇದ್ದಿದ್ದು, ಇವತ್ತೇ ಇಷ್ಟು ಐಟಮ್ ಹೇಳಿರೋದು. ಅಂದ್ರೆ ಇವರೆಲ್ಲ ಸೇರಿ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಸರಿ, ಇಬ್ರು ಸೇರ್ಕೊಂಡು ಬೇಗ ಬೇಗ ಅಡ್ಗೆ ಮಾಡಿ. ಇಲ್ಲ ಮೇಡಮ್, ನಾವು ಮಾಡಬಾರ್ದಂತೆ, ನಿಮ್ಮ ಕೈಯಾರೆ ಮಾಡಿರೋ ತಿಂಡಿನೇ ತಿನ್ಬೇಕು ಅಂತ ಹೇಳಿದ್ದಾರೆ. ಯಾಕೆ ಮೇಡಮ್? ಇಷ್ಟು ದಿನ ಮನೆ ಜವಾಬ್ದಾರಿ ದುರ್ಗಾ ಮೇಡಮ್ ಕೈಲಿತ್ತು, ಹಾಗಾಗಿ ಯಾರಾದರೂ ಏನಾದರೂ ಇಷ್ಟಪಟ್ಟರೆ ಅದನ್ನು ಅವರೇ ಮಾಡಬೇಕು. ಓಹೋಹೋ, ರೂಲ್ಸ್ ಪ್ರಕಾರ ನನ್ನ ಸೊಸೆಂದ್ರು ಕೇಳಿರೋ ತಿಂಡಿನ ನಾನು ಮಾಡ್ಕೊಡ್ಬೇಕು. ಸರಿ, ಒಗ್ಗಟ್ಟಿನಲ್ಲಿ ಬಲವಿದೆ, ಒಬ್ಬಟ್ಟಿನಲ್ಲಿ ಸಿಹಿದೆ. ಬನ್ನಿ ಎಲ್ಲರೂ ಸೇರ್ಕೊಂಡು ಅಡ್ಗೆ ಮಾಡೋಣ. ಇಲ್ಲ ಮೇಡಮ್, ನಾವ್ ಯಾರು ಸಪೋರ್ಟ್ ಮಾಡಂಗಿಲ್ಲ. ಸರಿ, ಹೊರಡಿ. ಎಲ್ಲರೂ ಸೇರಿ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ನನಗೆ ಒಂದು ಐಟಮೇ ನೀಟಾಗಿ ಮಾಡೋಕ್ಕೆ ಬರಲ್ಲ. ಯೂಟ್ಯೂಬ್ ನೋಡ್ಕೊಂಡು ಮಾಡಿದ್ರು ಏನಾದರೂ ಎಡವಟ್ ಮಾಡ್ತೀನಿ. ಅಂಥದ್ರಲ್ಲಿ ಇಷ್ಟೊಂದು ಐಟಮ್ಸ್ ಹೇಗಪ್ಪ ಮಾಡಲಿ? ನಾನಿವತ್ತು ನೀಟಾಗಿ ಅಡುಗೆ ಮಾಡಲಿಲ್ಲ ಅಂದರೆ ನನ್ನ ಲೆಫ್ಟ್ ರೈಟ್ ಬಾರಿಸ್ತಾರೆ. ಏನಪ್ಪ ಮಾಡಲಿ? ಹಾಂ, ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್ನು. ಏಜೆ. ದುರ್ಗಾ, ಲಕ್ಷ್ಮೀ, ಸರಸ್ವತಿ, ಏನಾಯ್ತು ಅಜ್ಜಿ? ಏನ್ ಟೇಬಲ್ ಎಲ್ಲ ಖಾಲಿ? ಅಡ್ಗೆ ಮಾಡ್ಬೇಕಾದವರು ಅಡ್ಗೆ ಮಾಡಿಲ್ಲ ಅಂದ್ರೆ ಟೇಬಲ್ ಖಾಲಿನೇ ಇರುತ್ತಲ್ವಾ ಅಜ್ಜಿ? ಮನೆ ಜವಾಬ್ದಾರಿ ತಗೊಂಡಿರೋದು ಲೀಲಾ ಅಂದಮೇಲೆ ಇದನ್ನು ಅವರೇ ತಾನೇ ಮಾಡಬೇಕು. ನೀವು ಯಾರೋ ಅವಳಿಗೆ ಹೇಳಲಿಲ್ವಾ? ಎಲ್ಲ ಹೇಳಿದೀವಿ, ಆದ್ರೆ ನಾವು ಹೇಳಿದ್ದನ್ನೆಲ್ಲ ಕೇಳಬೇಕಲ್ಲ. ಯಾರು ಎಷ್ಟೊತ್ತಿಗೆ ಹೊರಡ್ತಾರೆ, ಯಾರಿಗೆ ಎಷ್ಟೊತ್ತಿಗೆ ತಿಂಡಿ ರೆಡಿ ಆಗಬೇಕು ಅಂತ ಎಲ್ಲ ಹೇಳಿದ್ದಾರೆ. ಆದರೂ ಇದನ್ನು ಯಾಕೋ ಅವ್ರು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ ಅನ್ನಿಸ್ತಿಲ್ಲ. ಇದಕ್ಕೆ ಏಜೆ ನಾವು ಅವ್ರಿಗೆ ಈ ಮನೆ ಜವಾಬ್ದಾರಿ ಕೊಡೋದು ಬೇಡ ಅಂತ ಹೇಳಿದ್ವಿ. ಮನೇಲಿ ಅಜ್ಜಿ ಇದ್ದಾರೆ, ಅವ್ರಿಗೆ ಟ್ಯಾಬ್ಲೆಟ್ಸ್ ಕೊಡದೆ ನೀವು ಆಫೀಸಿಗೆ ಹೊರಡಲ್ಲ. ತಿಂಡಿನೇ ಮಾಡದೆ ಹೇಗೆ ಟ್ಯಾಬ್ಲೆಟ್ಸ್ ತಗೋತಾರೆ? ನಾವೇನೋ ಹಸ್ಕೊಂಡಿರ್ತೀವಿ, ಆದ್ರೆ ಪಾಪ ಅಜ್ಜಿ ಅದು ಹೇಗೆ ತಡ್ಕೊಂಡಿದ್ದಾರೋ ಏನೋ. ತಿಂಡಿ ಈಗ ರೆಡಿ ಆಗುತ್ತೆ, ಆಗ ರೆಡಿ ಆಗುತ್ತೆ ಅಂತ ಕಾಯ್ತಾ ಕೂತಿದ್ವಿ. ಆದರೆ ಇಲ್ಲಿ ಬಂದು ನೋಡಿದ್ರೆ ಎಲ್ಲ ಪಾತ್ರೆಗಳು ಖಾಲಿ. ಏನು ಮಾಡಬೇಕು ಅಂತ ಗೊತ್ತಾಗದೆ ವಾಪಸ್ ಹೊರಟೋದ್ವಿ. ಎಲ್ಲಿದಾರೋ ಯಾರಿಗ್ ಗೊತ್ತು? ಮೋಸ್ಟ್ಲಿ ರೂಮಲ್ಲಿ ಟೈಮ್ ಪಾಸ್ಗೆ ರೀಲ್ಸ್ ಮಾಡ್ತಾ ಇರ್ಬೋದು. ದುಡುಕ್ಬೇಡಪ್ಪ, ಅವಳಿಗಿನ್ನೂ ಹೊಸದು, ಅವಳಿಗೆ ನಿಧಾನವಾಗೆಲ್ಲ ತಿಳಿಸಿ ಹೇಳೋಣ. ನಿಮ್ಮ ಮಾತು ಕೇಳುವಷ್ಟು ಒಳ್ಳೆಯವಳಲ್ಲ ಅವಳು. ನಾನೇ ಹೇಳಿ ಅರ್ಥ ಮಾಡಿಸ್ತೀನಿ. ಬೇಡ ರಾಮ್, ನೀನು ಕೋಪ ಮಾಡಿಕೊಂಡು ಸುಮ್ಮನೆ ರೇಗಾಡ್ಬಿಡ್ತೀಯ. ನಾನು ಹೋಗಿ ಅದೇನು ವಿಚಾರಿಸ್ತೀನಿ. ಬೇಡ ಅಜ್ಜಿ, ನಾನು ಹೋಗೋರ್ನ ಕರ್ಕೊಂಬರ್ತೀನಿ. ಯಾಕೆ ಹೀಗೆ ಮಾಡಿದ್ರು ಅಂತ ಎಲ್ರ ಮುಂದೆನೂ ಹೇಳಿ. ಅಕ್ಕ, ಈಜೆ ಫುಲ್ಲು ಗರಮ್ ಆಗಿದ್ದಾರೆ. ಅವ್ರನ್ನ ನೋಡ್ತಿದ್ರೆ ಲೀಲಾನ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿನ್ನೋ ಥರ ಇದ್ದಾರೆ.
ನನ್ನ ಮಗಳು ಮನೆಗೆ ಹೋದವಳು, ಒಂದು ಫೋನ್ ಇಲ್ಲ, ಕತೆ ಇಲ್ಲ. ಈ ಅಮ್ಮನೇನಾದರೂ ಮರ್ತು ಬಿಡ್ಲಾ? ಚಾನ್ಸೇ ಇಲ್ಲ. ಅವಳಿಗೋಸ್ಕರ ನಾನು ಇಷ್ಟೆಲ್ಲ ಮಾಡಿದ್ದೀನಿ, ನನ್ನನ್ನು ಮರೆಯೋಕ್ಕೆ ಸಾಧ್ಯನಾ? ಮನೆ ಯಜಮಾನಿಗೆ ಬಂದಿದೆಯಲ್ಲ, ಹಾಗಾಗಿ ಸ್ವಲ್ಪ ಬ್ಯುಸಿ ಇರಬೇಕು. ಈಗ ನನ್ನ ಮಗಳು ಆ ಮನೆಯಲ್ಲಿ ಮಹಾರಾಣಿ ಥರ ಮೆರೀತಿರ್ತಾಳೆ. ಮೊದಲೇ ಸೀರಿಯಲ್ ಹೀರೋಯಿನ್ನು, ಈಗ ಬೀಗದ ಗೊಂಚಲು ಬೇರೆ ಕೈಗೆ ಸಿಕ್ಕಿದೆ. ಇನ್ನು ಅಖಿಲಾಂಡೇಶ್ವರಿ ರೇಂಜ್ಗೆ ಮೈ ತುಂಬ ಒಡವೆ ಹಾಕ್ಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ಲಕ 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 ಅಂತ ಹೊಳಿತಿರ್ತಾಳೆ. ಆ ವಿಡಿಯೋ ಕಾಲ್ ಮಾಡಿದ್ರೆ ಅಲ್ಲಿನ ದರ್ಬಾರು, ಅವಳು ಹೇಗೆ ಮೆರೀತಿದ್ದಾಳೆ ಅದನ್ನೆಲ್ಲ ನೋಡ್ಬೋದಲ್ಲ. ಹಾಂ ಹೇಳಮ್ಮ. ಅಯ್ಯ, ಇದೇನೇ ಇದು? ಮನೆ ಯಜಮಾನಿಯಾಗಿರೋಳು ಕೆಲಸದವಳ ಥರ ಇದೆಯಾ? ಒಂದು ಖದರ್ ಬೇಡವೇನೆ? ಆ ಬೀಗದ ಕೈ ಗೊಂಚಲಿಗಾದ್ರೂ ಒಂದು ಖದರ್ ಬೇಡವಾ? ನಾನೇನೋ ನೀನು ಒಡವೆಲ್ಲ ಹಾಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು 10ರಿಂದ 15 ರೀಲ್ಸ್ ಮಾಡ್ತಿರ್ತೀಯ ಅನ್ಕೊಂಡೆ. ನೀನ್ ನೋಡಿದ್ರೆ ಅಯ್ಯೋ ಅಮ್ಮ, ಇಲ್ಲ ನನಗೆ ಪುರ್ಸೋತ್ತೇ ಇಲ್ಲ. ಇನ್ನು ರೀಲ್ಸ್ ಎಲ್ಲಿಂದ ಮಾಡಲಿ? ಪುರ್ಸೋತಿಲ್ವಾ? ಯಾಕೆ? ಕೆಲಸ ಅಮ್ಮ. ಕೆಲ್ಸನಾ? ಏನಮ್ಮ ನೀನು? ಮನೆ ಯಜಮಾನಿನೋ ಇಲ್ಲ ಕೆಲಸದವಳ? ಕೆಲಸ ಅಂತ ಹೇಳ್ತಾ ಇದೆಯಲ್ಲ, ಕೆಲಸನ ನೀನ್ ಮಾಡಬಾರ್ದು, ನೀನು ಹೇಳಿ ಮಾಡಿಸ್ಬೇಕು. ಅಯ್ಯೋ ಅಮ್ಮ, ಮನೆ ಕೆಲಸ ಅಲ್ಲ. ಪವಿತ್ರ ಅವ್ರಿಗೆ ಹುಷಾರಿಲ್ವಲ್ಲ, ಅವ್ರನ್ನ ನೋಡ್ಕೋಬೇಕು. ಪವಿತ್ರ? ಪವಿತ್ರ ಅಂದ್ರೆ ಆ ದೇವ್ ಹೆಂಡ್ತಿನಾ? ಹ್ಞೂ ಅಮ್ಮ. ಅವ್ರಿಗೇನಾಯ್ತೆ? ಅಯ್ಯೋ ಪಾಪ, ಹಾಗೆಲ್ಲ ಆಗೋಯ್ತಾ? ಹ್ಞೂ ಅಮ್ಮ, ಅದಕ್ಕೆ ನೋಡ್ಕೊಳ್ದಕ್ಕೆ ನಮ್ಮ ಮನೆಗೆ ಕರ್ಕೊಂಬಂದಿದ್ದೀನಿ. ಓ, ಅದೆಲ್ಲ ಸರಿ ಕಣೆ. ಆ ಹುಡುಗಿ ಅಲ್ಲಿಗೆ ಯಾಕೆ ಹೋದ್ಲು? ಅಲ್ಲಿಂದ ಯಾಕೆ ಬಿದ್ಲು? ಅಯ್ಯೋ, ಅದೆಲ್ಲ ನಂಗೆ ಗೊತ್ತಿಲ್ಲ ಅಮ್ಮ. ಆದರೆ ಒಂದಂತೂ ಸತ್ಯ, ಇದ್ರ ಹಿಂದೆ ಕಾಣದೇ ಇರೋ ಎಷ್ಟೋ ವಿಷಯಗಳಿವೆ, ಕಾಣದೇ ಇರೋ ಎಷ್ಟೋ ವ್ಯಕ್ತಿಗಳಿದ್ದಾರೆ. ಕಾಲ ಬಂದಾಗ ಈ ಎಲ್ಲ ಸತ್ಯ ಆಚೆ ಬರುತ್ತೆ. ಆದರೆ ಸದ್ಯಕ್ಕೆ ನನ್ನ ಗುರಿ ಇರೋದು ಪವಿತ್ರ ಅವ್ರನ್ನ ಹುಷಾರು ಮಾಡೋದಷ್ಟೇ.